ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವರ್ ಎಕ್ಸಾಮ್ ಇನ್ನೇನು ಹತ್ರ ಬರ್ತಾ ಇದೆ. ಲ್ಯಾಂಡ್ ಸರ್ವರ್ ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ, ಪೇಪರ್ ಸೆಕೆಂಡ್ ಸ್ಪೆಸಿಫಿಕ್ ಪೇಪರ್ ಏನಿದೆಯಲ್ಲ, ನಿರ್ದಿಷ್ಟ ಪತ್ರಿಕೆ, ಇದರಲ್ಲಿ 40% ಅಂದರೆ 40 ಪ್ರಶ್ನೆಗಳು, 100ಕ್ಕೆ 40 ಅಂದರೆ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂದರೆ ಮ್ಯಾಥಮೆಟಿಕ್ಸ್. ಮೊದಲೆಲ್ಲ 70 ಇತ್ತು, ಈಗ 40ಗೆ ರೆಡ್ಯೂಸ್ ಮಾಡಿದ್ದಾನೆ. ನಿಮಗೆ ಪ್ರೆಸ್ಕ್ರೈಬ್ಡ್ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದಾನೆ ನೋಟಿಫಿಕೇಶನಲ್ಲಿ, ಯಾವ ಟಾಪಿಕ್ಸ್ ಓದಬೇಕು ಅಂತ. ಸೊ ಆ ಟಾಪಿಕ್ಸ್ ಮೇಲೆ ಕೇಳ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ MCQ ಕ್ವಶನ್ಸ್ನ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಅಂತ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಇರೋ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಲ್ಯಾಂಡ್ ಸರ್ವರ್ನ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಅವೈಲೇಬಲ್ ಇದೆ. ಹಾಗೆ ಓನ್ಲಿ ಪೇಪರ್ ಸೆಕೆಂಡ್ ಬೇಕಂದ್ರೂ ಕೂಡ ಅದರ ಕೋರ್ಸ್ ಕೂಡ ನೀವು ಅವೈಲೇಬಲ್ ಇರುತ್ತೆ. ನಿಮಗೆ ನಿಮ್ಮ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ನ ಅಲ್ಲೆಲ್ಲ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಈ ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬನ್ನಿ, ಏನಿದೆ ಅಂತ ಓದ್ತಾ ಬನ್ನಿ. ದ ಹೈಪೋಟೆನ್ಯೂಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 290 and the base is 210. Find the perpendicular ಅಂತ ಇದೆ. ಒಂದು ಲಂಬಕೋನ ತ್ರಿಭುಜದ ವಿಕರ್ಣವು 290 ಮತ್ತು ಪಾದವು 210 ಆಗಿದೆ. ಅದರ ಲಂಬ ಬಾಹುವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೋಡ್ರಿ, ಈ ಪ್ರಶ್ನೆಗೆ ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದೇನೆ. ರೈಟ್ ಆಂಗಲ್ ಟ್ರಯಾಂಗಲ್ ನೋಡ್ರಿ, ನಾವು ಈ ರೀತಿ ಬರಿತೀವಿ. ಇದು ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜ. ಸೊ ನಾನು ಇದಕ್ಕೆ ಹೆಸರು ಕೊಡ್ತೇನೆ, ABC ಅನ್ನೋದು ಲಂಬಕೋನ ತ್ರಿಭುಜ. ಇಲ್ಲಿ B ಹತ್ರ ಎಷ್ಟಿರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ. ಹಾಗಾಗಿ ಇದು ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇದರ ವಿಕರ್ಣ ಅಂತ ಹೇಳಿದಾನೆ ಹೈಪೋಟೆನ್ಯೂಸ್ ಸೈಡ್ ಅಂದರೆ AC ಅನ್ನೋದು ವಿಕರ್ಣ ಆಗುತ್ತೆ. ಇದು 290 ಯೂನಿಟ್ಸ್ ಇದೆ, 290 ಇದೆ. ಆಮೇಲೆ ಪಾದ BC ಅನ್ನೋದು ಪಾದ ಬೇಸ್ ಆಗುತ್ತೆ. ಇದು 210 ಇದೆ, 210 ಯೂನಿಟ್ಸ್ ಇದೆ. ಅಂದರೆ ಇದರ ಲಂಬ ಬಾಹು ಅಂದರೆ ಇದು ಪರ್ಪೆಂಡಿಕ್ಯುಲರ್ ಲೈನ್ ಇರುತ್ತಲ್ಲ, ಸೊ ಲಂಬ ಎತ್ತರ AB ಯ ಅಳತೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. AB ಎಷ್ಟು ಅಳತೆ ಹೊಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಾ ಏನು ಕಂಡುಹಿಡಿಬೇಕು ಅಂತ? ಸೊ ಇದು ಪೈಥಾಗೋರಸ್ ಥಿಯರಮ್ನ ನೀವು ಸ್ಕೂಲ್ ಡೇಸಲ್ಲಿ ಓದಿದ್ದೀರಿ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪೈಥಾಗೋರಸ್ನ ಪ್ರಮೇಯ ಸ್ಕೂಲ್ ಡೇಸಲ್ಲಿ ಓದಿವಲ್ಲ, ಆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಇದನ್ನ ಏನು ಬರೀಬೋದು ಅಂದರೆ, ನಾವು AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಬರ್ಕೋಬಹುದು. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಬರಿತೀವಿ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಪ್ರಕಾರ. ಸೊ ಇಲ್ಲಿ AC ಅಂದರೆ ಗೊತ್ತಿದೆ, 290 ಸ್ಕ್ವೇರ್ ಬರಿಬೇಕು. AB ಅಂದರೆ ಗೊತ್ತಿಲ್ಲ, ಇದು ಹಾಗೆ ಬರಿಬೇಕು. ಸೊ AB ಸ್ಕ್ವೇರ್ ಹಾಗೆ ಬರೆಯೋಣ. ಪ್ಲಸ್ ಇಲ್ಲಿ BC ಅಂದರೆ ಗೊತ್ತಿದೆ, ಎಷ್ಟಿದೆ BC ಅಂದರೆ 210 ಇದೆ BC. ಸೊ ಹಾಗಾದ್ರೆ 210 ಸ್ಕ್ವೇರ್ ಬರೆಯೋಣ. BC ಸ್ಕ್ವೇರ್ ಅಂದರೆ 210 ಸ್ಕ್ವೇರ್ ಬರೀತೀನಿ. ಇದು ನೋಡ್ರಿ, 290 ಸ್ಕ್ವೇರ್ ಮಾಡ್ಬೇಕಂದ್ರೆ ನೀವು ಫಸ್ಟ್ 29ಗೆ ಸ್ಕ್ವೇರ್ ಮಾಡ್ರಿ. 29 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳ್ರಿ? 841 ಬರುತ್ತೆ, 841 ಬರುತ್ತೆ. ಆಮೇಲೆ 0 ಸ್ಕ್ವೇರ್ ಅಂದರೆ 2 ಬರ್ಕೊಳ್ರಿ, 84,100 ಬರುತ್ತೆ. ಆಮೇಲೆ 210 ಸ್ಕ್ವೇರ್ ಮಾಡ್ಬೇಕಲ್ಲ, 21 ಸ್ಕ್ವೇರ್ ಅಂದರೆ 441 ಆಗುತ್ತೆ. 0 ಸ್ಕ್ವೇರ್ ಅಂದರೆ 2 zeros ಬರ್ಕೊಳ್ರಿ, ಇದು 210 ಸ್ಕ್ವೇರ್ ಅಂದರೆ 44,100 ಬರುತ್ತೆ. ಸೊ ನೋಡಿ, ಪ್ಲಸ್ ಇದೆಯಲ್ಲ, ಈ ಪಾಸಿಟಿವ್ ವ್ಯಾಲ್ಯೂ ಈಕ್ವಲ್ಟಿಂದ ಲೆಫ್ಟ್ ಸೈಡಿಗೆ ಬಂತಂದ್ರೆ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ರೈಟ್ ಸೈಡಲ್ಲಿ ಆ AB ಸ್ಕ್ವೇರ್ ಮಾತ್ರ ಉಳ್ಕೊಂಡಿರುತ್ತೆ. AB ಸ್ಕ್ವೇರ್ 84,100 ಅಲ್ಲಿ 44,000 ಮೈನಸ್ ಮಾಡ್ರೆ ಉಳಿಯೋದೆಷ್ಟು ಅಂದರೆ ನೀವು ರಿಮೈನಿಂಗ್ 40,000 ಉಳಿಯುತ್ತೆ. 40,000 ಉಳಿಯುತ್ತೆ. ಇನ್ನು AB ಸ್ಕ್ವೇರ್ ಅಂತ ಬರಿತೀವಿ. ಈ 40,000ನ ನಾವು 200 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. 200 ಹೋಲ್ ಸ್ಕ್ವೇರ್ ಅಂದರೆ 200ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರೆ 40,000 ಆಗುತ್ತೆ. ರೈಟ್ ಸೈಡಲ್ಲಿ AB ಸ್ಕ್ವೇರ್ ಬರಿತೀನಿ. ಸೊ ಎರಡೂ ಕಡೆ ಸ್ಕ್ವೇರ್ ಸೇಮ್ ಇದೆ ಅಂದರೆ ಎರಡೂ ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ AB ಈಕ್ವಲ್ ಟು 200 ಬರುತ್ತೆ. ಅಂದರೆ ಅದರ ಲಂಬ ಬಾಹು ಪರ್ಪೆಂಡಿಕ್ಯುಲರ್ ಹೈಟ್ 200 ಬರುತ್ತೆ. AB ಯ ಉದ್ದ ಅಂದರೆ 200 ಯೂನಿಟ್ಸ್ ಬರುತ್ತೆ. 200 ಅಂತ ಇಲ್ಲಿ 4th ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಫೈಂಡ್ ದ ಏರಿಯಾ ಇನ್ ಸ್ಕ್ವೇರ್ ಲಿಂಕ್ಸ್. ಸ್ಕ್ವೇರ್ ಲಿಂಕ್ಸ್ ಅಲ್ಲಿ ನಾವು ಕಂಡುಹಿಡಿಬೇಕು. ಚದರ ಲಿಂಕ್ಗಳಲ್ಲಿ
ಆಫ್ ಎ ರೆಕ್ಟ್ಯಾಂಗಲ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ವಿಚ್ ಆರ್ 185 ಅಂಡ್ 115 ಲಿಂಕ್ಸ್ ರೆಸ್ಪೆಕ್ಟಿವ್ಲಿ. ನೋಡ್ರಿ, ಕ್ರಮವಾಗಿ 185 115 ಲಿಂಕ್ಗಳಷ್ಟು ಉದ್ದ ಮತ್ತು ಅಗಲವನ್ನು ಹೊಂದಿರುವ ಆಯತದ ವಿಸ್ತೀರ್ಣವನ್ನು ಚದರ ಲಿಂಕ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಚದರ ಲಿಂಕ್ಗಳಲ್ಲಿ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಲ್ಲ, ಇದರ ಉದ್ದ ಲೆಂತ್ ಏನಿದೆಯಲ್ಲ, ಇದು ಎಷ್ಟಿದೆ ಉದ್ದ ಅಂದ್ರೆ 185 ಲಿಂಕ್ ಉದ್ದ ಇದೆ. ನೋಡ್ರಿ, ಆಯತ ಕಾಲದಲ್ಲಿ ಒಂದು ಜಮೀನ್ ಇದೆಯಾ ಅಥವಾ ಒಂದು ಫೀಲ್ಡ್ ಇದೆ, ಅದರ ಉದ್ದ 185 ಲಿಂಕ್ ಇದೆ. ಮತ್ತೆ ಅಗಲ ಬ್ರೆಡ್ತ್ ಎಷ್ಟಿದೆ ಅಂದ್ರೆ 115 ಲಿಂಕ್ ಇದೆ, 115 ಲಿಂಕ್ಸ್ ಇದೆ. ಸೊ ಇದರ ವಿಸ್ತೀರ್ಣವನ್ನ ಚದರ ಲಿಂಕ್ಗಳಲ್ಲಿ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಅಂತ. ಸೊ ಇಲ್ಲಿ ಉದ್ದ 185 ಲಿಂಕ್ ಇದೆ, ಅಗಲ 115 ಲಿಂಕ್ ಇದೆಯಲ್ಲ, ಇವೆರಡು ಗುಣಾಕಾರ ಮಾಡ್ಕೋಬೇಕು. 185 115ನ ಮಲ್ಟಿಪ್ಲೈ ಮಾಡ್ರಿ. ಸೊ ನೋಡ್ರಿ, 115 ಇಂಟು 5 ಮಲ್ಟಿಪ್ಲೈ ಮಾಡ್ರಿ. 100 ಇಲ್ಲೇ 500, 15 75, 575ಕ್ಕೆ 5 ದಶಕ 57 ಇರುತ್ತೆ. 115 ಎಂಟ್ಲೆ ಮಾಡ್ರಿ, 800, 15 ಎಂಟ್ಲೆ 120, 920 ಪ್ಲಸ್ 27 ಅಂದ್ರೆ 977 ಆಗುತ್ತೆ. ಇನ್ನು ಕ್ಯಾಲಿ 97 ಉಳಿಯುತ್ತೆ. 115 ಒಂದ್ಲೆ 115 ಪ್ಲಸ್ 97 ಕೂಡ್ರೆ ಎಷ್ಟು ಬರುತ್ತೆ ಅಂದ್ರೆ 11ಕ್ಕೆ 1 ದಶಕ 1 212 ಬರುತ್ತೆ. 212 ಸರಿ 21,275 ಬರುತ್ತೆ. 21,275 ಬರುತ್ತೆ. ಅಷ್ಟು ಚದರ ಲಿಂಕ್ಗಳು ಬರ್ತವೆ. ಆಪ್ಷನ್ ಫಸ್ಟ್ ಒನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದರ ವಿಸ್ತೀರ್ಣ ಚದರ ಲಿಂಕ್ಗಳಲ್ಲಿ ಹೇಳಿದ್ರೆ 21,275 ಸ್ಕ್ವೇರ್ ಲಿಂಕ್ಸ್ ಬರ್ತಾ ಇದೆ. ಅರ್ಥ ಆಯ್ತಾ ಈ ಕ್ವಶನ್ಗೆ ಆನ್ಸರು? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸಿಂಪ್ಲಿಫೈ ಅಂತ ಇದೆ ನೋಡ್ರಿ, ಸಂಕ್ಷೇಪಿಸಿ ಅಂತ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ ಇಲ್ಲಿ 3z ಮೈನಸ್ 8y ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದನ್ನ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡ್ಬೇಕು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಗೊತ್ತಿದೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರೀತೀವಿ ಹೇಳ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರೀತೀವಲ್ಲ, ಈ ಪ್ಯಾಟರ್ನ್ ಅಲ್ಲಿ ಅದನ್ನ ಬಿಡಿಸ್ಬೇಕು. 3z ಮೈನಸ್ 8y ಹೋಲ್ ಸ್ಕ್ವೇರ್ ಇದೆಯಲ್ಲ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇಲ್ಲಿ a ಅಂದ್ರೆ 3z, a ಸ್ಕ್ವೇರ್ ಅಂದ್ರೆ ನೋಡ್ರಿ 3z ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 8y ಹೋಲ್ ಸ್ಕ್ವೇರ್ ಆಗುತ್ತೆ, 8y ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಅಂದ್ರೆ 3z ಆಗುತ್ತೆ, ಬಿ ಅಂದ್ರೆ 8y ಬರಿಬೇಕು. ಇಲ್ಲಿ ಪಕ್ಕದಿದೆಯಲ್ಲ ಇದು 8z ಪ್ಲಸ್ 3y ಹೋಲ್ ಸ್ಕ್ವೇರ್, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬರೀತೀವಲ್ಲ, ಈ ಪ್ಯಾಟರ್ನ್ ಬರೆಯೋಣ. a ಸ್ಕ್ವೇರ್ ಅಂದ್ರೆ 8z ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ b ಅಂದ್ರೆ 3y ಇದೆ, 3y ಹೋಲ್ ಸ್ಕ್ವೇರ್ ಬರೆಯೋಣ, ಪ್ಲಸ್ 2ab ಅಂದ್ರೆ 2 ಇಂಟು ಎ ಅಂದ್ರೆ 8z ಆಗುತ್ತೆ, ಬಿ ಅಂದ್ರೆ 3y ಆಗುತ್ತೆ. ಲಾಸ್ಟ್ಗೆ 64z ಸ್ಕ್ವೇರ್ ಹಾಗೆ ಬರಿಬೇಕು. ಸೊ ನೋಡ್ರಿ, ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ, ಯಾವ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಇದು 3z ಹೋಲ್ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ 9 ಅಲ್ಲ 9z ಸ್ಕ್ವೇರ್ ಆಗುತ್ತೆ ಸಿಂಪ್ಲಿಫೈ ಮಾಡ್ರಿ. ಇದು 8 ಸ್ಕ್ವೇರ್ ಅಂದ್ರೆ 64 ಅಲ್ಲ 64y ಸ್ಕ್ವೇರ್ ಆಗುತ್ತೆ. ಮೈನಸ್ ಇದು 2 3s are 6, 6 8s are 48, z ಇಂಟು ವೈ ಅಂದರೆ ZY ಅಥವಾ YZ ಅಂತ ಬರಿಬೋದು, 48YZ ಬರುತ್ತೆ. ಸೊ ಇಲ್ಲಿ 8z ಹೋಲ್ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಅಂದರೆ 64z ಸ್ಕ್ವೇರ್ ಬರಿತೀನಿ. 3 ಸ್ಕ್ವೇರ್ ಅಂದರೆ 9, 9y ಸ್ಕ್ವೇರ್ ಬರಿತೀನಿ. ಪ್ಲಸ್ ಇದು 3 ಎಂಟ್ಲಿ 24, 24 ಇಂಟು 2 ಅಂದರೆ 48 ZY ಅಥವಾ YZ ಅಂತ ಬರಿಬೋದು. ಲಾಸ್ಟಿಗೆ 64z ಸ್ಕ್ವೇರ್ ಬರಿತೀನಿ. ನೋಡ್ರಿ, ಇದು ಪ್ಲಸ್ 64z ಸ್ಕ್ವೇರು ಮೈನಸ್ 64z ಸ್ಕ್ವೇರು ಕ್ಯಾನ್ಸಲ್, ಮೈನಸ್ 48YZ ಪ್ಲಸ್ 48YZ ಕ್ಯಾನ್ಸಲ್. ಇನ್ನು ಉಳಿದೋದಿಲ್ಲಿ 9z ಸ್ಕ್ವೇರ್ ಉಳ್ಕೊಂಡಿದೆ, 9z ಸ್ಕ್ವೇರ್ ಬರೀನ. 64y ಸ್ಕ್ವೇರು ಪ್ಲಸ್ 9y ಸ್ಕ್ವೇರ್ ಇವೆರಡು ಕೂಡಿದಾಗ ಅಡಿಷನ್ ಮಾಡ್ರೆ ಎಷ್ಟು ಬರುತ್ತೆ, 73y ಸ್ಕ್ವೇರ್ ಬರುತ್ತೆ. 73y ಸ್ಕ್ವೇರು 9z ಸ್ಕ್ವೇರ್ ಪ್ಲಸ್ 73y ಸ್ಕ್ವೇರ್ ಆನ್ಸರ್ ಬರುತ್ತೆ. 9z ಸ್ಕ್ವೇರ್ ಪ್ಲಸ್ 73y ಸ್ಕ್ವೇರ್ ಅಂತ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಈ ಪ್ರಾಬ್ಲಮ್ನ ಬಿಡಿಸ್ಬೋದು ನಾವು. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬನ್ನಿ. ಇನ್ನೇನು ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ, ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇನ್ನೇನು ಎ ಪಿ ಕಾಮನ್ ಡಿಫ್ರೆನ್ಸ್ ಈಸ್ -2 and first term is 29,
ಫೈಂಡ್ ಇಟ್ಸ್ ಫೋರ್ತ್ ಟರ್ಮ್ ಅಂತ ಕೊಟ್ಟಿದ್ದಾನೆ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ -2 ಇದೆ, ಮೊದಲ ಪದ 29 ಇದೆ ಫಸ್ಟ್ ಟರ್ಮ್, ಅದರ 4ನೇ ಪದವನ್ನು ಕಂಡುಹಿಡಿಯಬೇಕು, ಫೋರ್ತ್ ಟರ್ಮ್ ಅನ್ನು ಕಂಡುಹಿಡಿಯಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಕಾಮನ್ ಡಿಫರೆನ್ಸ್ -2 ಇದೆ, ಮೊದಲ ಪದ ಫಸ್ಟ್ ಟರ್ಮ್ ಅಂದ್ರೆ a = 29 ಇದೆ ಅಂದ್ರೆ ಅದರ 4ನೇ ಪದ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಸಮಾಂತರ ಶ್ರೇಣಿಯ 4ನೇ ಪದ ಅಂದ್ರೆ T4 = a + 3d ಅಂತ ಬರೀತೀವಿ. ಸಮಾಂತರ ಶ್ರೇಣಿಯ 4ನೇ ಪದ ಅಂದ್ರೆ a + 3d ಅಂತ ಬರಿಬೇಕು. a ಅಂದ್ರೆ 29 ಬರ್ಕೊಳ್ರಿ, +3 × d ಅಂದ್ರೆ -2 ಬರ್ಕೊಳ್ರಿ. ಸರ್ 29 ಹಾಗೆ ಬರೆಯೋಣ, ಪ್ಲಸ್ ಇಂಟು ಮೈನಸ್ ಮೈನಸ್, 3 2 6, 29 -6 ಅಂದ್ರೆ 23 ಬರುತ್ತೆ. ಸಮಾಂತರ ಶ್ರೇಣಿಯ 4ನೇ ಪದ ಅಂದ್ರೆ 23 ಬರುತ್ತೆ. ಫೋರ್ತ್ ಟರ್ಮ್ ಆಫ್ ಆನ್ AP ಅಂದ್ರೆ 23 ಬರೀತೀವಿ. ಓಕೆನಾ? ಅಥವಾ ಇದನ್ನ ಇನ್ನೊಂದು ರೀತಿ ಆನ್ಸರ್ ಮಾಡ್ಬೋದು, ವೆರಿ ಸಿಂಪಲ್. ಇಲ್ಲಿ ಮೊದಲನೇ ಪದ 29 ಇದೆಯಲ್ಲ, ಫಸ್ಟ್ ಟರ್ಮ್ 29 ಬರ್ಕೊಳ್ರಿ. ಸಾಮಾನ್ಯ ವ್ಯತ್ಯಾಸ -2 ಇದೆ ಅಂದ್ರೆ 29 ಅಲ್ಲಿ -2 ಮಾಡ್ರಿ, ಸೆಕೆಂಡ್ ಟರ್ಮು 27 ಬರುತ್ತೆ. ನೆಕ್ಸ್ಟ್ ಈ 27 ಅಲ್ಲಿ ಮತ್ತೆ ಅಗೇನ್ ಕಾಮನ್ ಡಿಫ್ರೆನ್ಸ್ -2 ಮಾಡ್ರಿ, 27 - 2 ಅಂದ್ರೆ 25 ಬರುತ್ತೆ. 25 ಅಲ್ಲಿ ಅಗೇನ್ -2 ಮಾಡ್ರಿ, 25 - 2 ಅಂದ್ರೆ 23 ಬರುತ್ತಲ್ಲ. ಸೊ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್. ಸಮಾಂತರ ಶ್ರೇಣಿಯ 4ನೇ ಪದ ಅಂದ್ರೆ 23 ಬರುತ್ತೆ, 23. ಇದು ಫಸ್ಟ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಈ ರೀತಿನ ಆನ್ಸರ್ ಮಾಡ್ಬೋದು ಅಥವಾ ಬೈ ಯೂಸಿಂಗ್ ಫಾರ್ಮುಲಾ ಆದ್ರೂ ಕೂಡ ಆನ್ಸರ್ ಮಾಡ್ಬೋದು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. All faces of a cube of side 5 cm are red painted and is cut into smaller cube of side 1 cm. What is the total volume of smaller cubes formed which have no face with red color? ಅಂದ್ರೆ ಇದು ಮೆನ್ಸುರೇಷನ್ ಅಂತ ಒಂದು ಟಾಪಿಕ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. 5 ಸೆಂಟಿಮೀಟರ್ ಬದಿ ಇರುವ ಘನದ ಎಲ್ಲಾ ಮುಖಗಳಿಗೆ ಕೆಂಪು ಬಣ್ಣ ಬಳಿದು. ನೋಡ್ರಿ, ಒಂದು ಘನದ ಎಲ್ಲಾ ಮುಖಗಳಿಗೆ 5 ಸೆಂಟಿಮೀಟರ್, ನೋಡ್ರಿ ಪ್ರತಿಯೊಂದು ಬದಿ ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್, ಇದು 5, ಇದು 5, ಇದು 5, ಇದು 5, ಟೋಟಲಿ ಎಲ್ಲವೂ 5 ಸೆಂಟಿಮೀಟರ್ ಇರ್ತಾವಲ್ಲ, ಇದಕ್ಕೆ ಕ್ಯೂಬ್ ಅಂತ ಕರಿತೀವಿ, ಘನ ಅಂತ ಕರಿತೀವಿ. ಎಲ್ಲ ಟೋಟಲಿ ಕ್ಯೂಬ್ಗೆ ಎಷ್ಟು ಮುಖಗಳಿರ್ತವೆ? 6 ಮುಖಗಳಿರ್ತವೆ. ಒಂದು ಘನಕ್ಕೆ 6 ಮುಖಗಳಿರ್ತವೆ. ಎ ಕ್ಯೂಬ್ ಹ್ಯಾಸ್ 6 ಫೇಸಸ್ ಅಂತ ಕರಿತೀವಿ. ಒಂದು ಘನಕ್ಕೆ 6 ಮುಖಗಳಿರ್ತವಲ್ಲ, 6 ಮುಖಗಳನ್ನು ಹೊಂದಿರೋ ಘನದ ಎಲ್ಲಾ ಮುಖಗಳಿಗೆ ಈ ತರ ನೋಡ್ರಿ ರೆಡ್ ಕಲರ್ ಪೇಂಟ್ ಮಾಡ್ತಾರೆ. 6 ಮುಖ, ನಮಗೆ ಇಲ್ಲಿ 3 ಕಾಣಿಸ್ತದೆ ಅಷ್ಟೇ. ನೋಡಿ, ಇಲ್ಲಿ ಮೇಲಿದೆಯಲ್ಲ, ಇದಕ್ಕೆ ಬಾಟಮ್ ಫೇಸ್ ಒಂದಿದೆ, ಸೈಡ್ ಇದೆಯಲ್ಲ ಇದರ ಸೈಡ್ ಫೇಸ್ ಇದೆ, ಫ್ರಂಟ್ ಇದೆಯಲ್ಲ ಅದರ ಬ್ಯಾಕ್ ಸೈಡ್ ಇನ್ನೊಂದು ಇದೆ. ಸೊ ಎಲ್ಲಾ ಮುಖಗಳಿಗೆ ನಾವು ರೆಡ್ ಕಲರ್ ಪೇಂಟ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ 1 ಸೆಂಟಿಮೀಟರ್ ಸ್ಮಾಲ್ ಕ್ಯೂಬ್ಸ್ ಆಗಿ ಹಿಂಗ್ ಕಟ್ ಮಾಡ್ತೀವಿ. 1 ಸೆಂಟಿಮೀಟರ್ ಅಳತೆಯ ಸ್ಮಾಲ್ ಕ್ಯೂಬ್ಸ್ ಆಗಿ ಈ ತರ ಕಟ್ ಮಾಡ್ತೀವಿ. 1 ಸೆಂಟಿಮೀಟರ್ ಅಳತೆ ಇರ್ತಕ್ಕಂಥ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ತೀವಿ. ಈ ತರ ಕಟ್ ಮಾಡ್ತಾ ಇದೀವಿ. ಸೊ ಕಟ್ ಮಾಡಿ ತೆಗೆದಾಗ ನೋಡ್ರಿ, 1 ಸೆಂಟಿಮೀಟರ್ ಅಳತೆ ಇರ್ತಕ್ಕಂಥ ಈ ತರ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ತೀವಿ ಅಂದ್ರೆ ಟೋಟಲಿ ಸ್ಮಾಲ್ ಕ್ಯೂಬ್ಸ್ ಎಷ್ಟಾಗ್ತವೆ ಅಂದ್ರೆ ನೋಡ್ರಿ, ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್ ಅಂದ್ರೆ ಇಲ್ಲಿ n = 5 ಅಂತ ತಗೋಬೇಕು. n ಅಂದ್ರೆ ಅದು 5 ಸೆಂಟಿಮೀಟರ್ ಇರುತ್ತಲ್ಲ, ಟೋಟಲ್ ಫಸ್ಟ್ ಇದು n = 5 ಅಂದ್ರೆ ಈಚ್ ಸೈಡ್ 5 ಸೆಂಟಿಮೀಟರ್ ಇರುತ್ತೆ. ಟೋಟಲ್ ಇಲ್ಲಿ ಎಷ್ಟು ಸ್ಮಾಲ್ ಕ್ಯೂಬ್ಸ್ ಆಗ್ತವೆ ಅಂದ್ರೆ, ಟೋಟಲ್ ಕ್ಯೂಬ್ಸ್ ಕಂಡುಹಿಡಿಬೇಕಂದ್ರೆ, ಟೋಟಲ್ ನಂಬರ್ ಆಫ್ ಕ್ಯೂಬ್ಸ್ ಕಂಡುಹಿಡಿಬೇಕಂದ್ರೆ ಈ 5 ಇದೆಯಲ್ಲ, n ಅನ್ನೋ ವ್ಯಾಲ್ಯೂ 5 ಇದೆಯಲ್ಲ, 5 ಕ್ಯೂಬ್ ಮಾಡ್ರಿ, ಟೋಟಲಿ 125 ಸ್ಮಾಲ್ ಕ್ಯೂಬ್ಸ್ ಆಗ್ತವೆ. 125 ಸ್ಮಾಲ್ ಕ್ಯೂಬ್ ಸಿಗ್ತವೆ. ನೋಡಿ, ಇದನ್ನ ಕಟ್ ಮಾಡಿ ಈ ತರ ಓಪನ್ ಮಾಡಿದ್ರೆ 125 ಸ್ಮಾಲ್ ಕ್ಯೂಬ್ ಸಿಗ್ತವೆ. ಈ 125 ಸ್ಮಾಲ್ ಕ್ಯೂಬ್ಸ್ ಅಲ್ಲಿ ಕೆಂಪು ಬಣ್ಣ ಒಂದೇ ಇರ್ತಕ್ಕಂಥ ಕ್ಯೂಬ್ಸ್ ನ ಘನಫಲ ಕಂಡುಹಿಡಿಬೇಕು. ಈ 125 ಸ್ಮಾಲ್ ಕ್ಯೂಬ್ಸ್ ಅಲ್ಲಿ ಕೆಂಪು ಬಣ್ಣ ಲೇಪನ ಆಗದೆ ಇರ್ತಕ್ಕಂಥ ಕ್ಯೂಬ್ಸ್ ನ ಘನಫಲ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ, ವಾಟ್ ಈಸ್ ದ ಟೋಟಲ್ ವಾಲ್ಯೂಮ್ ಆಫ್ ಸ್ಮಾಲರ್ ಕ್ಯೂಬ್ಸ್ ಫಾರ್ಮ್ಡ್ ವಿಚ್ ಹ್ಯಾವ್ ನೋ ಫೇಸ್ ವಿತ್ ರೆಡ್ ಕಲರ್. ಅಂದ್ರೆ ರೆಡ್ ಕಲರ್ ಒಂದೇ ಇರ್ತಕ್ಕಂಥ ಸ್ಮಾಲರ್ ಕ್ಯೂಬ್ಸ್ಗೆ ನೀವು ವಾಲ್ಯೂಮ್ ಕಂಡುಹಿಡಿರಿ, ಘನಫಲ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದಾನೆ. ನೋಡ್ರಿ, 125 ಸ್ಮಾಲ್ ಕ್ಯೂಬ್ಸ್ ಇರ್ತಾವಲ್ಲ, ಇದರಲ್ಲಿ ಕಟ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿ ಮಧ್ಯದಲ್ಲಿ ಏನಿರ್ತಾವಲ್ಲ, ಮಧ್ಯದಲ್ಲಿರೋ ಸ್ಮಾಲ್ ಕ್ಯೂಬ್ಸ್ಗೆ ರೆಡ್ ಕಲರ್ ಪೇಂಟ್ ಆಗೇ ಇರಲ್ಲ. ಯಾವ ಮುಖಕ್ಕೂ ರೆಡ್ ಕಲರ್ ಪೇಂಟ್ ಆಗಿರಲ್ಲ. ಆ ತರ ಕೆಂಪು ಬಣ್ಣ ಒಂದೇ ಇರ್ತಕ್ಕಂಥ ಸ್ಮಾಲ್ ಕ್ಯೂಬ್ಸ್ ನ ಘನಫಲ ಕಂಡುಹಿಡಿಬೇಕು. ಸೊ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿ ಔಟರ್ ಸರ್ಫೇಸ್ ಮಾತ್ರ ನಾವು ರೆಡ್ ಕಲರ್ ಪೇಂಟ್ ಮಾಡಿರೋದು. ಒಳಗಡೆ ಸ್ಮಾಲ್ ಕ್ಯೂಬ್ ಸಿಗ್ತಾವಲ್ಲ, ಆ ಸ್ಮಾಲ್ ಕ್ಯೂಬ್ಸ್ಗೆ ರೆಡ್ ಕಲರ್ ಪೇಂಟೇ ಆಗಿರಲ್ಲ. ಆ ರೆಡ್ ಕಲರ್ ಪೇಂಟ್ ಆಗದೆ ಇರೋ ಸ್ಮಾಲರ್ ಕ್ಯೂಬ್ಸ್ ನ ವಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ನೋಡಿ, ಸ್ಮಾಲರ್ ಕ್ಯೂಬ್ಸ್ which have
ನೋ ಫೇಸ್ ವಿತ್ ರೆಡ್ ಕಲರ್, ನೋ ಫೇಸ್ ವಿತ್ ರೆಡ್ ಕಲರ್. ರೆಡ್ ಕಲರ್ ಒಂದಿದೆ ಇರ್ತಕ್ಕಂಥ ಸ್ಮಾಲರ್ ಕ್ಯೂಬ್ಸ್ ಕಂಡುಹಿಡಿಬೇಕಂದ್ರೆ n-2 ಹೋಲ್ ಕ್ಯೂಬ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಯಾವುದೇ ಮುಖಕ್ಕೆ ರೆಡ್ ಕಲರ್, ಇಲ್ಲಿ ರೆಡ್ ಆಗಿರ್ಬೋದು, ಯಾವ ಕಲರ್ ಕೊಟ್ಟಿರ್ತಾನೆ ಪ್ರಶ್ನೆಯಲ್ಲಿ ಯಾವ ಕಲರ್ ಆಗಿರ್ಬೋದು, ಯಾವುದೇ ಮುಖಕ್ಕೆ ಬಣ್ಣ ಲೇಪನ ಆಗದೆ ಇರ್ತಕ್ಕಂಥ ಸ್ಮಾಲ್ ಕ್ಯೂಬ್ಸ್ ಅಂದರೆ n-2. n ಅಂದರೆ ಇಲ್ಲಿ 5 ಅಂತ, 5 - 2 ಅಂದರೆ 3 ಆಗುತ್ತೆ, 5 - 2 3 ಆಗುತ್ತೆ, 3 ಕ್ಯೂಬ್ ಅಂದರೆ 27 ಬರುತ್ತೆ. 27 ಸ್ಮಾಲ್ ಕ್ಯೂಬ್ಸ್ ಇರ್ತವೆ, 27 ಸ್ಮಾಲ್ ಕ್ಯೂಬ್ಸ್ ಇರ್ತವೆ ನೋಡ್ರಿ. ಈ ಥರ 27 ಸ್ಮಾಲ್ ಕ್ಯೂಬ್ಸ್ಗೆ ಯಾವುದೇ ಮುಖಕ್ಕೆ ರೆಡ್ ಕಲರ್ ಲೇಪನ ಆಗಿರಲ್ಲ. ಇದು ನೋಡ್ರಿ ಪ್ರತಿಯೊಂದು ಬದಿ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೇನೆ. ಈ ಸ್ಮಾಲ್ ಕ್ಯೂಬ್ಸ್ನ ಪ್ರತಿಯೊಂದು ಬದಿ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೇನೆ. ಅಂದರೆ ಒಂದು ಕ್ಯೂಬ್ನ ವಾಲ್ಯೂಮ್ ಎಷ್ಟು ಬರುತ್ತೆ ಅಂದರೆ ಈಚ್ ಸೈಡ್ 1 ಸೆಂಟಿಮೀಟರ್ ಇದೆ. ಅಂದರೆ ವಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಒಂದ್ರದ್ದು ಎ ಕ್ಯೂಬ್ ಅಂತ, ಎ ಅಂದರೆ 1 ಸೆಂಟಿಮೀಟರ್ ಇದೆಯಲ್ಲ, 1 ಕ್ಯೂಬ್ ಅಂದರೆ 1. ಒಂದು ಚಿಕ್ಕ ಘನದ್ದು ವಾಲ್ಯೂಮು 1 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಅಂದ್ರೆ ಆ ಥರ 27 ಎಷ್ಟು ಬರುತ್ತೆ ಅಂದರೆ 27 ಎಷ್ಟು ಬರುತ್ತೆ ಅಂದರೆ 27 ಇಂಟು 1 ಒಂದೇ ಬರುತ್ತೆ. ಅಂದರೆ 27 ಇಂಟು 1 ಅಂದರೆ 27 ಚದರ ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಆ ರೆಡ್ ಕಲರ್ ಪೇಂಟ್ ಆಗದೇ ಇರೋ ಸ್ಮಾಲರ್ ಕ್ಯೂಬ್ಸ್ನ ವಾಲ್ಯೂಮ್ ಆಗಿರುತ್ತೆ. 27 ಸೆಂಟಿಮೀಟರ್ ಕ್ಯೂಬ್ ಅಂತ ಆಪ್ಷನ್ 4th ಒನ್ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಈ ರೀತಿ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ ಎ ಬಿ ಇಂಟು ಎ ಮೈನಸ್ ಬಿ ಅಂಡ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್? ನೋಡ್ರಿ, ಈ ಒಂದು ಅದು ಎಕ್ಸ್ಪ್ರೆಷನ್ನು, ಆಮೇಲೆ ಇವೆರಡಕ್ಕೆ ಥರ್ಡ್ ಪ್ರಪೋರ್ಷನ್ ಮೂರನೇ ಅನುಪಾತವನ್ನು ಕಂಡುಹಿಡಿಬೇಕು. ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿಬೇಕು, ರೇಷಿಯೋ ಪ್ರಪೋರ್ಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ನೋಡ್ರಿ, ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿಬೇಕಂದ್ರೆ ಈ ಕೊಟ್ಟಿರೋದನ್ನ ನಾನು ಕ್ಯಾಪಿಟಲ್ ಎ ಅಂತ ತಗೊಂತೀನಿ ಒಂದನ್ನು, ಇನ್ನೊಂದನ್ನು ಕ್ಯಾಪಿಟಲ್ ಬಿ ಅಂತ ತಗೊಂತೀನಿ. ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿಬೇಕಂದ್ರೆ ಯಾವಾಗಲೂ A:B ಈಸ್ ಪ್ರಪೋರ್ಷನ್ ಟು B:C ಅಂತ ಬರಿಬೇಕು. ಇಯರ್ ಸಿ ಇಸ್ ಕಾಲ್ಡ್ ಥರ್ಡ್ ಪ್ರಪೋರ್ಷನ್ ಅಂತ. ಸಿ ಅನ್ನು ನಾವು ಥರ್ಡ್ ಪ್ರಪೋರ್ಷನ್ ಅಂತ ಕರಿತೀವಿ, ಮೂರನೇ ಅನುಪಾತ ಅಂತ ಕರಿತೀವಿ. ಸಿ ಇಸ್ ಕಾಲ್ಡ್ ಥರ್ಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿಬೇಕಾದ್ರೆ ಈ ರೀತಿ ಬರ್ಕೋಬೇಕು, ಈ ರೀತಿ ಬರಿಬೇಕು. ಇಲ್ಲಿ ಎ ಅಂದರೆ ಇದಿಷ್ಟು ಬರಿಬೇಕು ನೋಡ್ರಿ. ಎ ಅಂದರೆ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ ಎ ಬಿ ಇಂಟು ಎ ಮೈನಸ್ ಬಿ ಇದೆಯಲ್ಲ, ಈ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಇದೆ, ಅದನ್ನ ಸ್ಪ್ಲಿಟ್ ಮಾಡೇ ಬರೀತೀನಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಬರೀತೀನಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಇಲ್ಲಿ ಪ್ಲಸ್ ಎ ಬಿ ಇಂಟು ಎ ಮೈನಸ್ ಬಿ ಇದೆ, ಅದನ್ನು ಬರೀತಾ ಇದೀನಿ. ಇದಿಷ್ಟು ಎ ನೋಡ್ರಿ, ಬರೀ ಎ ಅಂದರೆ ಇದಿಷ್ಟು ಬರ್ಕೊಂಡೆ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಬರ್ಕೊಂಡು ಪ್ಲಸ್ ಎ ಬಿ ಇಂಟು ಎ ಮೈನಸ್ ಬಿ ಬರ್ಕೊಂಡ್ರೆ ಇದು ಎ ಅಷ್ಟೇ ಆಯಿತು. ಮತ್ತು ಇಷ್ಟು ಆಗಿಬಿಟ್ಟು ಬಿ ಅಂದರೆ ಇದನ್ನು ಬರೆಯೋಣ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೆಯೋಣ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಅದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಈಸ್ ಪ್ರಪೋರ್ಷನ್ ಟು ಇ ಬಿ ಬರಿತೀನಿ. ಇ ಬಿ ಅಂದರೆ ಮತ್ತೆ ಇದನ್ನೇ ಬರ್ಕೋಬೇಕು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀನಿ. ಲಾಸ್ಟಿಗೆ ಇಷ್ಟು ಸಿ ಅಂದರೆ ಥರ್ಡ್ ಪ್ರಪೋರ್ಷನ್ ಹಾಗೆ ಬರಿತೀನಿ. ಸಿ ಕಂಡುಹಿಡಿಬೇಕು. ನೋಡ್ರಿ, ನಾವು ಪ್ರಪೋರ್ಷನಲ್ ಏನು ಓದ್ತೀವಿ ಅಂದರೆ ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಸೊ ಈ ಅಂತ್ಯ ಪದಗಳಂದ್ರೆ ಈ ಎ ಮತ್ತು ಸಿ ನ ಗುಣಾಕಾರ ಮಾಡಿದ್ರೆ ಇದು ಮಧ್ಯ ಪದಗಳ ಗುಣಲಬ್ಧ ಬಿ ಇಂಟು ಬಿಗೆ ಸಮ ಇರುತ್ತೆ. ಸೊ ಅಂದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರು. ಸೊ ಅವಾಗ ಎ ಮೈನಸ್ ಬಿ ಇದರಲ್ಲೂ ಎ ಮೈನಸ್ ಬಿ, ನೋಡ್ರಿ ಇಲ್ಲಿ ಎ ಮೈನಸ್ ಬಿ ಇದೆ, ಇದರಲ್ಲೂ ಎ ಮೈನಸ್ ಬಿ ಅಂದರೆ ಎ ಮೈನಸ್ ಬಿ ಕಾಮನ್ ತಕ್ಕೊಂಡು ಇನ್ನು ಉಳಿಯೋದೇನೆಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಉಳಿಯುತ್ತೆ ಫಸ್ಟ್ ಅಲ್ಲಿ. ಇದರಲ್ಲಿ ಎ ಮೈನಸ್ ಬಿ ಕಾಮನ್ ಇದೆ ಅಂದ್ರೆ ಪ್ಲಸ್ ಎ ಬಿ ಉಳ್ಕೊಂಡಿರುತ್ತೆ. ಇದಿಷ್ಟು ಎ, ಇದು ಮೊದಲನೇ ಟರ್ಮ್ ಈ ತರ ಬರ್ಕೊಂಡಿದ್ದೀನಿ. ಇಂಟು ಸಿ ಬರ್ಕೊಳ್ಳೋಣ ಈಕ್ವಲ್ ಟು ಇದು ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಈ ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಈ ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮ ಅಂತ ಕರಿತೀವಿ. ಮಧ್ಯ ಪದಗಳಂದ್ರೆ ಇಲ್ಲಿ ಎ ಪ್ಲಸ್ ಬಿ ಮತ್ತೆ ಇವೆರಡು ಗುಣನ ಎ ಪ್ಲಸ್ ಬಿ ಎರಡು ಸಲ ಇದೆಯಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರಿತೀನಿ. ಎ ಮೈನಸ್ ಬಿ ಎರಡು ಸಲ ಇದೆಯಲ್ಲ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೀನಿ. ಇದು ಮಧ್ಯ ಪದಗಳ ಗುಣಲಬ್ಧ. ಇದನ್ನು ಮಲ್ಟಿಪ್ಲೈ ಮಾಡ್ರಿ ಈ ತರ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀನಿ ನೋಡ್ರಿ, ಎ ಮೈನಸ್ ಬಿ ಆಗಿರಲಿ, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಬಿ ಪ್ಲಸ್ ಎ ಬಿ ಅಂದರೆ ಇದು 2ab ಆದಂಗೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂತ ಬರೀತೀನಿ. ಇಂಟು ಸಿ ಆಗಿರಲಿ, ರೈಟ್ ಸೈಡಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹಾಗೆ ಬರ್ಕೊಳ್ರಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇಲ್ಲಿರೋ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್. ಎ ಮೈನಸ್ ಬಿ ಇದರಲ್ಲಿ ಒಂದು ಎ ಮೈನಸ್ ಬಿ ಕ್ಯಾನ್ಸಲ್. ಇನ್ನು ಸಿ ಈಕ್ವಲ್ ಟು ಇಲ್ಲಿ ಇನ್ನೊಂದು ಎ ಮೈನಸ್ ಬಿ ಉಳ್ಕೊಂಡಿದೆ ರೈಟ್ ಸೈಡಲ್ಲಿ, ಸಿ ಈಕ್ವಲ್ ಟು ಎ ಮೈನಸ್ ಬಿ
ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಥರ್ಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಥರ್ಡ್ ಪ್ರಪೋರ್ಷನ್ A ಮೈನಸ್ B ಬರುತ್ತೆ. ಇದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಥರ್ಡ್ ಪ್ರಪೋರ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. If the length of side of a square is 4 units, what will be the length of the perpendicular drawn from opposite vertex of its diagonal ಅಂತಿದೆ. ಒಂದು ಚೌಕದ ಬದಿಯ ಉದ್ದ 4 ಯೂನಿಟ್ಗಳಾಗಿದ್ದರೆ, ಒಂದು ಚೌಕ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಂದು ಬದಿ ನೋಡ್ರಿ 4 ಯೂನಿಟ್ಸ್ ಇದೆ ಅಂತ ಹೇಳಿದ್ದಾನೆ. ಪ್ರತಿಯೊಂದು ಬದಿ 4 ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಅದರ ವಿರುದ್ಧ ಶೃಂಗದಿಂದ ಅದ ಕರ್ಣಕ್ಕಿಳಿದ ಲಂಬದ ಉದ್ದ ಎಷ್ಟು ಅಂತ ಕೇಳಿದಾನೆ. ಸೊ ನೋಡ್ರಿ, ಒಂದು ಕರ್ಣ ಡ್ರಾ ಮಾಡ್ತೀನಿ, ಡಯಾಗ್ನಲ್ ಡ್ರಾ ಮಾಡ್ತಾ ಇದೀನಿ. ಡಯಾಗ್ನಲ್ ಡ್ರಾ ಮಾಡಿದ್ರೆ ಇದರ ಆಪೋಸಿಟ್ ವರ್ಟೆಕ್ಸ್ ಇಂದ ಈ ಡಯಾಗ್ನಲ್ ಎಳೆದಂತ ಲಂಬ ರೇಖೆ ಪರ್ಪೆಂಡಿಕಲ್ ಲೈನ್ ಇರುತ್ತಲ್ಲ, ಇದರ ಉದ್ದ ಎಷ್ಟು ಅಂತ ಕೇಳಿದಾನೆ. ಇದರ ಉದ್ದ ಕಂಡುಹಿಡಿಬೇಕು ನಾವು. ನೋಡ್ರಿ, ಲಂಬ ರೇಖೆ ಅಂದ್ರೆ ಈ ಮಧ್ಯ ಬಿಂದುವನ್ನ ಸೇರಿಸ್ತಕ್ಕಂಥದ್ದೇ ಲಂಬ ರೇಖೆ ಆಗಿರುತ್ತೆ. ಈ ಕರ್ಣದ ಮಧ್ಯ ಬಿಂದು, ಇದು ಸ್ಕ್ವೇರ್ ಆಗಿರೋದ್ರಿಂದ, ಚೌಕ ಆಗಿರೋದ್ರಿಂದ ಈ ಕರ್ಣದ ಮಧ್ಯ ಬಿಂದುವನ್ನ ವಿರುದ್ಧ ಶೃಂಗ ಬಿಂದುವಿನಿಂದ ಎಳಿತೀವಲ್ಲ, ಇದನ್ನ ಲಂಬ ರೇಖೆ ಅಂತ ಕರಿತೀವಿ. ಹಾಗಾದ್ರೆ ಈ ಕರ್ಣದ ಅಳತೆ ಗೊತ್ತಿದೆ ಅಂದ್ರೆ ಈ ಕರ್ಣದ ಅಳತೆ ಕಂಡುಹಿಡ್ಕೋಬೇಕು. ಆ ಕರ್ಣದ ಅಳತೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ಇದಿಷ್ಟು ಲಂಬ ಕೋನ ತ್ರಿಭುಜ, ಇದು 4 ಇದೆ, ಇದು 4 ಇದೆ ಅಂದ್ರೆ, ಸೊ ಇದು ಹೈಪೋಟೆನ್ಯೂಸ್ ಸೈಡ್, ಇದು ಎ ಬಿ ಸಿ ಅನ್ನೋದು ಲಂಬ ಕೋನ ತ್ರಿಭುಜ ಆಗಿದೆ ಅಂದ್ರೆ, ABC ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ ಅಂದ್ರೆ, ಈ ಕರ್ಣದ ಅಳತೆ ಕಂಡುಹಿಡಿಬೇಕು. AC ಸ್ಕ್ವೇರ್ ಕಂಡುಹಿಡಿಬೇಕಂದ್ರೆ ಅದನ್ನ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಬರ್ಕೋಬಹುದು. ಪೈಥಾಗೋರಸ್ ಥಿಯರಂ ಪ್ರಕಾರ ABC ಲಂಬಕೋನ ತ್ರಿಭುಜದಲ್ಲಿ ಇಲ್ಲಿ AC ಕಂಡುಹಿಡಿಬೇಕಂದ್ರೆ AB 4 ಇದೆ, BCನೂ 4 ಇದೆ. 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 14 ಪ್ಲಸ್ 16 ಕೂಡಿದಾಗ 32 ಬರುತ್ತೆ. ಬರೀ AC ಅಷ್ಟೇ ಬೇಕಂದ್ರೆ ಈ ಸ್ಕ್ವೇರ್ ತೆಗಿಬೇಕಂದ್ರೆ ಈ ಕಡೆಗೆ ಸ್ಕ್ವೇರ್ ರೂಟ್ ಹಾಕಬೇಕು. 32ನ 16 ಎರಡೇ ಅಂತ ಬರ್ಕೊಂಡ್ರೆ 16 ವರ್ಗಮೂಲ 4 ಬರುತ್ತೆ. 4 ರೂಟ್ 2 ಯೂನಿಟ್ಸ್ ಬರುತ್ತೆ AC. ನೋಡ್ರಿ, ಏನಿಂದ ಸಿಗೆ 4 ರೂಟ್ 2 ಅಂದ್ರೆ ಈ ಕಡೆ ಅರ್ಧ 2 ರೂಟ್, ಈ ಕಡೆ 2 ರೂಟ್ ಬರ್ಕೊಡ್ರಿ. ಇವೆರಡು ಕೂಡಿದಾಗ 4 ರೂಟ್ ಸಮ ಆಗುತ್ತೆ. ACಯ ಉದ್ದ 4 ರೂಟ್ ಅಂದ್ರೆ ಈ ಮಧ್ಯ ಬಿಂದುವಿನಿಂದ ಲೆಫ್ಟ್ ಸೈಡ್ 2 ರೂಟ್, ಈ ಕಡೆ 2 ರೂಟ್ ಇದೆ ಅಂದ್ರೆ, ಸೊ ಈ ಭಾಗದಲ್ಲೂ ಕೂಡ ಇದು, ಯಾಕಂದ್ರೆ ಒಂದು ಚೌಕದಲ್ಲಿ 2 ಕರ್ಣಗಳು ಅಳತೆಯಲ್ಲಿ ಸಮ ಇರ್ತವೆ. ಚೌಕದಲ್ಲಿ 2 ಕರ್ಣ ಎಳಿಬಹುದು. ಆ 2 ಕರ್ಣಗಳು ಅಳತೆಯಲ್ಲಿ ಸಮವಾಗಿರೋದ್ರಿಂದ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂತವ್ರೆ ಇದು ಕರ್ಣ ಆಗುತ್ತೆ. ಈ ಕಡೆ 2 ರೂಟ್, ಈ ಕಡೆ 2 ರೂಟ್ ಬರುತ್ತೆ ಅಂದ್ರೆ, ಸೊ ಇದರ ಉದ್ದ, ಈ ಲಂಬ ರೇಖೆ ಉದ್ದ 2 ರೂಟ್ ಬರುತ್ತೆ. ಆಪ್ಷನ್ ಬಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇಫ್ ದ ಏರಿಯಾ ಆಫ್ ಎ ಸರ್ಕಲ್ ಈಸ್ A ಸ್ಕ್ವೇರ್ ಯೂನಿಟ್ಸ್, ವಾಟ್ ವಿಲ್ ಬಿ ದ ಲೆಂತ್ ಆಫ್ ದ ಸೈಡ್ ಆಫ್ ಆನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಇಟ್. ನೋಡ್ರಿ, ಒಂದು ವೃತ್ತದ ವಿಸ್ತೀರ್ಣ A ಚದರಮಾನಗಳಾಗಿದ್ದರೆ ಅದರಲ್ಲಿ ಕೆತ್ತಲಾದ ಸಮಬಾಹು ತ್ರಿಕೋನದ ಬದಿಯ ಉದ್ದ ಎಷ್ಟು ಅಂತ ಕೇಳಿದಾನಂದ್ರೆ, ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ಸೊ ಈ ಸರ್ಕಲ್ ಅಲ್ಲಿ ಇದು ಮಧ್ಯ ಬಿಂದು ಅಂತ ತಗೊಂಡ್ರೆ, ಸೆಂಟರ್ ಆಫ್ ಸರ್ಕಲ್ ಅಂದ್ರೆ ಈ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ, A = πr² ಅಂತ ಗೊತ್ತಿದೆ. ಆ ವೃತ್ತದ ವಿಸ್ತೀರ್ಣವರು ಸ್ಮಾಲ್ a ಚದರಮಾನಗಳು A ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇದು ವೃತ್ತದ ವಿಸ್ತೀರ್ಣ ಅಂದ್ರೆ ಕ್ಯಾಪಿಟಲ್ A ಜಾಗದಲ್ಲಿ A ಅಂತ ಬರ್ಕೊಳ್ರಿ. ಅದರ ವಿಸ್ತೀರ್ಣ A ಚದರಮಾನಗಳು ಅಂತ ಕೊಟ್ಟಿದ್ದಾನೆ ಅಂದ್ರೆ ಕ್ಯಾಪಿಟಲ್ A ಜಾಗದಲ್ಲಿ ಸ್ಮಾಲ್ a ಬರ್ಕೊಳ್ರಿ. A ಚದರಮಾನಗಳು ಅಂತ ವಿಸ್ತೀರ್ಣ ಕೊಟ್ಟಿರೋದ್ರಿಂದ. ಸೊ ಇಲ್ಲಿ ರೇಡಿಯಸ್ ಬೇಕಂದ್ರೆ A ಅನ್ನೋದು ಲೆಫ್ಟ್ ಸೈಡ್ ಬಂದ್ರೆ ಡಿವೈಡ್ ಬೈ π ಆಗುತ್ತೆ. ಇಲ್ಲಿ ಆರ್ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಬರೀ R ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕೋಣ, A ಡಿವೈಡ್ ಬೈ π ಆಗುತ್ತೆ. ಇಲ್ಲಿ R ಮಾತ್ರ ಉಳಿಯುತ್ತೆ. ಈ ವೃತ್ತದ ತ್ರಿಜ್ಯ A ಸ್ಕ್ವೇರ್ ರೂಟ್ ಆಫ್ A ಬೈ π ಬರುತ್ತೆ. A ಬೈ π ಬರುತ್ತೆ. ಸೊ ಇದ್ರ ಒಳಗಡೆ ಒಂದು ಸಮಬಾಹು ತ್ರಿಭುಜ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅನ್ನ ಇನ್ಸ್ಕ್ರೈಬ್ ಮಾಡಿದ್ವಿ ಅಂದ್ರೆ, ಸಮಬಾಹು ತ್ರಿಭುಜನ ಇದ್ರೊಳಗಡೆ ಹಾಕಿದ್ವಿ ಅಂದ್ರೆ, ಇವಾಗ ಇದೇನಾಗುತ್ತೆ ಅಂದ್ರೆ ಇದು ಸರ್ಕಮ್ ಸರ್ಕಲ್ ಆಗುತ್ತೆ. ಇದನ್ನ ಸರ್ಕಮ್ ಸರ್ಕಲ್ ಅಂತ ಕರಿತೀವಿ. ಅಂದ್ರೆ ಬಾಹ್ಯ ವೃತ್ತ ಅಂತ ಕರಿತೀವಲ್ಲ, ಪರಿವೃತ್ತ ಅಂತ ಕರಿತೀವಲ್ಲ, ಪರಿವೃತ್ತ ಸರ್ಕಮ್ ಸರ್ಕಲ್ ಅಂತ ಕರಿತೀವಿ. ಈ ಸಮಬಾಹು ತ್ರಿಭುಜದ ಆ 3 ಶೃಂಗ ಬಿಂದುಗಳಲ್ಲಿ ಇದು ಕರೆಕ್ಟ್ ಆಗಿ ಹಾದು ಹೋಗಿದೆ ಅಂದ್ರೆ ಇದನ್ನ ನಾವು ಸರ್ಕಮ್ ಸರ್ಕಲ್ ಅಂತ ಕರಿತೀವಿ, ಪರಿವೃತ್ತ ಅಂತ ಕರಿತೀವಿ. ಸೊ ಈ ಮಧ್ಯ ಬಿಂದುವಿನಿಂದ ಇದಕ್ಕೆ ಇಳಿತೀವಲ್ಲ, ಇದೇ ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ. ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ, ರೇಡಿಯಸ್ ಅಂತ ಕರಿತೀವಿ. ಸೊ ನೋಡ್ರಿ, ರೇಡಿಯಸ್ ಇದು ಕೂಡ ವೃತ್ತಕ್ಕೆ ತ್ರಿಜ್ಯ ರೇಡಿಯಸ್ ಆಗುತ್ತೆ. ಇದು ವೃತ್ತಕ್ಕೆ ತ್ರಿಜ್ಯ ರೇಡಿಯಸ್ ಆಗುತ್ತೆ. ಸೊ ಇದು ಸೆಂಟ್ರ್ ಇದೆಯಲ್ಲ, ಇದು ಈ ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ. ಆಮೇಲೆ ಈ ಸಮಬಾಹು ತ್ರಿಭುಜಕ್ಕೆ ಅದು
ಪರಿತ್ರಿಜ್ಯ ಅಂತ ಕರಿತೀವಿ. ಪರಿತ್ರಿಜ್ಯ ಸರ್ಕಮ್ ರೇಡಿಯಸ್ ಅಂತ ಕರಿತೀವಿ. ಸರ್ಕಮ್ ರೇಡಿಯಸ್ ಅಂದ್ರೆ ಪರಿತ್ರಿಜ್ಯ ಅಂತ ಕರಿತೀವಿ. ಸೊ ಸರ್ಕಮ್ ರೇಡಿಯಸ್ ಕಂಡುಹಿಡಿಬೇಕಂದ್ರೆ ಸಮಬಾಹು ತ್ರಿಭುಜದ ಪ್ರತಿಯೊಂದು ಸೈಡ್ ಎಸ್ ಇದೆ, ಇದು ಎಸ್ ಇದೆ, ಇದು ಎಸ್ ಇದೆ ಅಂತ ತಗೊಂಡ್ರೆ ಮೂರು ಬಾಹುಗಳ ಅಳತೆ ಸಮವಾಗಿರ್ತವೆ. ಸಮಬಾಹು ತ್ರಿಭುಜ ಅಂದ್ರೆ ಆಲ್ ತ್ರೀ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಮೂರು ಬಾಹುಗಳ ಅಳತೆ ಸಮ ಇರೋದ್ರಿಂದ ಇದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಈ ಮೂರು ಬಾಹುಗಳ ಅಳತೆ ಸಮ ಇದೆ ಅಂದ್ರೆ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದಲ್ಲಿ ಈ ಸರ್ಕಮ್ ರೇಡಿಯಸ್ ಅಂದ್ರೆ ಪರಿತ್ರಿಜ್ಯ ಕಂಡುಹಿಡಿಬೇಕಂದ್ರೆ S/√3 ಅಂತ ಫಾರ್ಮುಲಾ ಇದೆ. ಅಂದ್ರೆ R = S/√3 ಅಂತ ಬರೀತೀವಿ. ಸೊ ಹಾಗಾದ್ರೆ ಈ ಈಕ್ವೇಶನ್ ಇಲ್ಲೂ R ಇದೆ, ಇಲ್ಲೂ R ಇದೆ. ಸೊ ಇದ್ರ ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಈಕ್ವೇಟ್ ಮಾಡ್ಕೊಳ್ರಿ. ಸೊ ಇಲ್ಲಿ A/π ಬರೀತೀರಿ. √A/π = R ಇದ್ದತ್ರ S/√3 ಬರ್ಕೊಳ್ರಿ. ಈ √3 ಲೆಫ್ಟ್ ಸೈಡ್ ಬರುತ್ತೆ. ಸೊ A/π ಹಾಗೆ ಇರಲಿ, √ ಇದು √3 ಬರುತ್ತೆ ಈ ಕಡೆಗೆ. ಲೆಫ್ಟ್ ಸೈಡ್ ಇಲ್ಲಿ S ಮಾತ್ರ ಉಳಿಯುತ್ತೆ. S ಅಂದ್ರೆ ಈಚ್ ಸೈಡ್ ಆಫ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅರ್ಥ. ಇದು ರೂಟ್ ಸೇಮ್ ಇದೆ ಅಂದ್ರೆ ಕಾಮನ್ ಒಂದೇ ರೂಟ್ ಬರ್ಕೊಳ್ಳೋದಾದ್ರೆ ಕಾಮನ್ ಒಂದೇ ರೂಟ್ ಬರೆಯೋಣ. 3 ಬರೆಯೋಣ /π ಇರುತ್ತೆ. S = √3a/π ಬರುತ್ತೆ. 3a/π ಅಂತ ಆಪ್ಷನ್ 3 ಇದೆ ನೋಡ್ರಿ. ದಿಸ್ ಈಸ್ ದ ಈಚ್ ಸೈಡ್ ಆಫ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈ ಸಮಬಾಹು ತ್ರಿಕೋನದ ಪ್ರತಿ ಬದಿಯ ಉದ್ದ ಎಷ್ಟು ಅಂದ್ರೆ √3a/π ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆನಾ? ಈ ರೀತಿ ನೋಡ್ರಿ, ಇವೆಲ್ಲ ಅಪ್ಲೈಡ್ ಕ್ವಶನ್ಸ್. ಈ ಒಂದು ವಿಡಿಯೋದಲ್ಲಿರೋ ಎಲ್ಲವೂ ಅಪ್ಲೈಡ್ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಎಲ್ಲ. ಆ ಕಾನ್ಸೆಪ್ಟ್ಗಳು ಕರೆಕ್ಟ್ ತಿಳ್ಕೊಂಡ್ರೆ ಮಾತ್ರ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 9th ಕ್ವಶನ್ ಬರ್ರಿ. a² + 1 = a, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ a⁴ + 1/a⁴ + 1 ಅಂತ ಕೇಳಿದ್ದಾನೆ. ನೋಡ್ರಿ, ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಈ ಲೆಫ್ಟ್ ಸೈಡ್ ಏನಿದೆಯಲ್ಲ ಫಸ್ಟ್ ಕೊಟ್ಟಿದ್ದಾನಲ್ಲ, ಇದನ್ನ /a ಪ್ರತಿಯೊಂದು ಟರ್ಮ್ನ a ಇಂದ ಡಿವೈಡ್ ಮಾಡ್ತೇನೆ. ಇದು a ಇಂದ ಡಿವೈಡ್ ಮಾಡಿದ್ರೆ a² a ಕ್ಯಾನ್ಸಲ್ ಆಗಿ 1a ಉಳಿಯುತ್ತೆ. ಇದನ್ನ 1 a ಇಂದ ಡಿವೈಡ್ ಮಾಡಿದ್ರೆ 1/a ಆಗುತ್ತೆ. ಇದನ್ನ a ನಿಂದ ಡಿವೈಡ್ ಮಾಡಿದ್ರೆ a/a ಅಂದ್ರೆ 1 ಬರುತ್ತೆ. a + 1/a ವ್ಯಾಲ್ಯೂ 1 ಆದರೆ a² + 1/a² ವ್ಯಾಲ್ಯೂನ ನಾವು ನೋಡಿ ಇಲ್ಲಿ 1² -2 ಅಂತ ಬರಿತೀನಿ. 1² ಅಂದರೆ ಸರಿ, a² + a² ವ್ಯಾಲ್ಯೂ n² -2. 1² -2 ಅಂದರೆ -1 ಬರುತ್ತೆ. -1 ಆಗುತ್ತೆ. 1² ಅಂದರೆ 1 - 1 ಅಂದರೆ 1 ಬರುತ್ತೆ. ಸೊ ಇಲ್ಲಿ a² + 1/a² ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 1 ಬರುತ್ತೆ. 1 -1 ಬರುತ್ತೆ, -1 ಬರಿತೀವಿ. ನೋಡ್ರಿ, a + 1/a ವ್ಯಾಲ್ಯೂ 1 ಆಯ್ತು ಅಂದ್ರೆ a² + 1/a² ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ n² -2 ಬರಿತೀವಿ. ಇಲ್ಲಿ n² -2 ಅಂದ್ರೆ n ಅಂದ್ರೆ ಇಲ್ಲಿ 1 ಇದೆಯಲ್ಲ, ಸೊ ಹಾಗಾಗಿ 1² -2 ಅಂತ ಬರೀಬೇಕು. ಡೈರೆಕ್ಟಾಗಿ ಕಂಡೀಷನ್ಸ್ ಬರೀಬೇಕಂದ್ರೆ 1² -2 ಅಂದ್ರೆ -1 ಬರುತ್ತೆ. ಈ ಥರ ಕ್ವಶನ್ಸ್ನ ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಆಲ್ಜಿಬ್ರಾದಲ್ಲಿ ಈ ಥರ ಪ್ರಶ್ನೆಗಳನ್ನು. ನೋಡ್ರಿ, ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ a² + 1/a² ವ್ಯಾಲ್ಯೂ -1 ಬಂತಲ್ಲ. ಟೇಕ್ ಕ್ಯೂಬ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆ ಕ್ಯೂಬ್ನ ಅಪ್ಲೈ ಮಾಡ್ತಾ ಬರೋಣ. ಸೊ ಅವಾಗ a + 1/a² ಹೋಲ್ ಕ್ಯೂಬ್ ಆಗುತ್ತೆ. ಇದು -1 ಹೋಲ್ ಕ್ಯೂಬ್ ಆಗುತ್ತೆ. ಸೊ ಇದು a + b ಹೋಲ್ ಕ್ಯೂಬ್ ಫಾರ್ಮುಲಾ ಅಂದರೆ ಫಸ್ಟ್ a³ + 1/b³ a³ + b³. ಸೊ ನೆಕ್ಸ್ಟ್ ಪ್ಲಸ್ 3ab 3a² × 1/a² × a + b a² + 1/a² ಬರೆಯೋಣ. ಸೊ = -1 ಹೋಲ್ ಕ್ಯೂಬ್ ಅಂದರೆ -1ನ 3 ಸಲ ಗುಣಿಸಿದ್ರೆ -1 ಬರುತ್ತೆ. ಸೊ ಇಲ್ಲಿ a⁴ ಆಗುತ್ತೆ. ಇದು ಪ್ಲಸ್ ಇದು 1/a² ಹೋಲ್ ಕ್ಯೂಬ್ ಅಂದರೆ ಇದು 1/a⁴ ಆಗುತ್ತೆ. ಇಲ್ಲಿ a² ಕ್ಯಾನ್ಸಲ್ ಆದರೆ 3 ಉಳಿಯುತ್ತೆ. a² + 1/a² ವ್ಯಾಲ್ಯೂ ಇಲ್ಲಿ -1 ಇದೆ, -1 ಹಾಕ್ತೀನಿ. ರೈಟ್ ಸೈಡಲ್ಲಿ -1 ಇದೆ. ಸೊ ಇಲ್ಲಿ a² + 1/a² = ಇದು ಪ್ಲಸ್ ಇಂಟು ಮೈನಸ್ -3 ಆಗುತ್ತೆ. -3 ರೈಟ್ ಸೈಡಿಗೆ ಬಂದರೆ +3 ಆಗುತ್ತೆ. -3
-1 +3 ಅಂದರೆ ಇದು +2 ಆಗುತ್ತೆ, +2. ಇಲ್ಲಿ ಕೇಳಿರೋದು a² + 1/a² + 1 ವ್ಯಾಲ್ಯೂ ಬೇಕಾದ್ರೆ ಎರಡೂ ಸೈಡಲ್ಲಿ +1 ಆ್ಯಡ್ ಮಾಡ್ತಾ ಬರ್ರಿ. ಎರಡೂ ಸೈಡು +1 ಆ್ಯಡ್ ಮಾಡ್ತಾ ಬಂದರೆ ಇಲ್ಲಿ 2 ಇದೆ, 2 + 1 ಅಂದರೆ ಎಷ್ಟಾಗುತ್ತೆ? 3 ಆಗುತ್ತೆ. a² + 1/a² + 1ನ ವ್ಯಾಲ್ಯೂ 3 ಬರುತ್ತೆ. 3 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ನಾವು ಬಿಡಿಸ್ತೀವಿ. ಇವು ಕೂಡ ಅಪ್ಲೈಡ್ ಕ್ವಶನ್ಸು. ಅಪ್ಲೈಡ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ನಿಯಮಿತ ಬಹುಭುಜಾಕೃತಿಯ ಬಾಹ್ಯ ಕೋನದ ಅಳತೆ 72 ಡಿಗ್ರಿ ಇದೆ. ಮೆಜರ್ ಆಫ್ ಅನ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗನ್. ರೆಗ್ಯುಲರ್ ಅಂತ ಇದೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಿಯಮಿತ ಇರುತ್ತೆ. ಅಂದರೆ ಆ ಬಹುಭುಜಾಕೃತಿಯ ಪ್ರತಿ ಬಾಹುಗಳ ಅಳತೆ ಸಮವಾಗಿರುತ್ತೆ, ಪ್ರತಿ ಒಳ ಕೋನಗಳ ಅಳತೆ ಕೂಡ ಸಮವಾಗಿದ್ದರೆ ಅದನ್ನು ನಿಯಮಿತ ಬಹುಭುಜಾಕೃತಿ ಎಂದು ಕರಿತೀವಿ. ಸೊ ಎವ್ರಿ ಸೈಡ್ ಆ್ಯಂಡ್ ಎವ್ರಿ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿದ್ರೆ ಅದನ್ನ ರೆಗ್ಯುಲರ್ ಪಾಲಿಗನ್, ನಿಯಮಿತ ಬಹುಭುಜಾಕೃತಿ ಎಂದು ಕರಿತೀವಿ. ಅದರ ಬಾಹ್ಯ ಕೋನ ಎಕ್ಸ್ಟೀರಿಯರ್ ಆ್ಯಂಗಲ್ 72 ಡಿಗ್ರಿ ಇದೆ ಅಂದರೆ ಅದರ ಎಲ್ಲ ಒಳ ಕೋನಗಳ ಅಳತೆಗಳ ಮೊತ್ತ ಎಷ್ಟು ಅಂತ ಕೇಳಿದಾನೆ. ನಿಮಗೆ ಯಾವುದೇ ಬಹುಭುಜಾಕೃತಿಯ ಎಲ್ಲ ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಆ ಬಹುಭುಜಾಕೃತಿಯ ಎಕ್ಸ್ಟರ್ನಲ್ ಆಂಗಲ್, ಸಮ್ ಆಫ್ ಆಲ್ ದ ಎಕ್ಸ್ಟರ್ನಲ್ ಆಂಗಲ್ಸ್ ಆಫ್ ಎ ಪಾಲಿಗನ್ ಅಂದರೆ ರೆಗ್ಯುಲರ್ ಪಾಲಿಗನ್ ಅಂದರೆ 360 ಡಿಗ್ರಿ ಇರುತ್ತೆ. ಅಲ್ಲಿ ಪ್ರತಿಯೊಂದು ಬಾಹ್ಯ ಕೋನ 72 ಡಿಗ್ರಿ ಇದೆ. ನಿಯಮಿತ ಅಂದಮೇಲೆ ಎಲ್ಲ ಬಾಹ್ಯ ಕೋನ 72 ಡಿಗ್ರಿನೇ ಇರುತ್ತೆ. ಸೊ ಟೋಟಲಿ ಎಲ್ಲ ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿಯನ್ನು ಪ್ರತಿ ಒಂದು ಬಾಹ್ಯ ಕೋನ 72 ಡಿಗ್ರಿ ಇರುತ್ತಲ್ಲ, 72ರಿಂದ ಡಿವೈಡ್ ಮಾಡಿರಿ. 72 1 72 5 ಕ್ಯಾನ್ಸಲ್ ಆದರೆ 5 ಬರುತ್ತೆ. 72 5 360, 72 5 360 ಬರುತ್ತೆ. 5 ಬಂದಿದೆ ಅಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಪಂಚಭುಜಾಕೃತಿ. ಸೊ 5 ಸೈಡ್ಸ್ ಇದೆ ಅಂದರೆ ಅದೇನಂತ ಕರಿತೀವಿ? ಪಂಚಭುಜಾಕೃತಿ. ಅಂದರೆ ಇದೆಲ್ಲ ಸೈಡ್ಸ್ ಈಕ್ವಲ್ ಇರ್ತವಲ್ಲ, ಇದನ್ನು ನಾವು ಪೆಂಟಗನ್ ಅಂತ ಕರಿತೀವಿ. ಹಾಗಾದರೆ ಈ ಪಂಚಭುಜಾಕೃತಿಯ ಎಲ್ಲ ಒಳ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ರೆಗ್ಯುಲರ್ ಪೆಂಟಗನ್ ಅಂದರೆ ಎಷ್ಟು ಅಂದರೆ, ಸೊ ಎಲ್ಲ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಕಂಡುಹಿಡಿಬೇಕು. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಕಂಡುಹಿಡಿಬೇಕು. ಇಂಟೀರಿಯರ್ ಆಂಗಲ್ಸ್ನ ಸಮ್ ಕಂಡುಹಿಡಿಬೇಕಂದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂದರೆ n-2 × 180 ಡಿಗ್ರಿ ಅಂತ ಬರೀತೀವಿ. ಯಾವುದೇ ನಿಯಮಿತ ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ಕಂಡುಹಿಡಿಬೇಕಂದ್ರೆ n-2 × 180 ಬರೀಬೇಕು. n ಅಂದರೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದಾವೆ, ಇದು ಪೆಂಟಾಗನ್ ಅಂದರೆ 5 ಸೈಡ್ಸ್ ಅಂತ ಗೊತ್ತಾಯ್ತಲ್ಲ. n ಜಾಗದಲ್ಲಿ 5 ಬರೀರಿ. 5 - 2 × 180 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. 5 - 2 ಅಂದರೆ 3 ಬರುತ್ತೆ. 3 × 180 ಅಂದರೆ 180 × 3 ಅಂದರೆ ಎಷ್ಟು ಬರುತ್ತೆ? 18 3 54, 540 ಡಿಗ್ರಿ ಬರುತ್ತೆ. ಈ ಪಂಚಭುಜಾಕೃತಿಯ ಎಲ್ಲ ಇಂಟೀರಿಯರ್ ಎಲ್ಲ ಒಳ ಕೋನಗಳ ಮೊತ್ತ 540 ಡಿಗ್ರಿ ಇರುತ್ತೆ. 4th ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ಥರ ಎಲ್ಲ ಅಪ್ಲೈಡ್ ಕ್ವಶನ್ಸ್ ಇದರಲ್ಲಿ ನಿಮಗೆ ತುಂಬ ಟಫ್ ಇರ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡೋ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹೇಳ್ಕೊಡೋ ಸಾಲ್ವ್ ಮಾಡೋ ಮೆಥಡ್ಸ್ ನಿಮಗೆ ಈಸಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಬರ್ರಿ, ಮಿಸ್ ಮಾಡ್ತಾ ಬರ್ಬೇಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಲ್ಯಾಂಡ್ ಸರ್ವೆ ಎಕ್ಸಾಮ್ನ ಪೇಪರ್ 2 ಮತ್ತು ಫುಲ್ ಪ್ಯಾಕೇಜ್ ಕೋರ್ಸ್ ಅವೈಲೇಬಲ್ ಇದೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಉಪಯೋಗನ ಪಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.